ಸ್ನೇಹಿತರೆ ನಮಸ್ಕಾರ. ನಾನು ಸಿದ್ದು ಕಣಬರಗಿ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನನ್ನ ಜೊತೆಗೆ ನಮ್ಮ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷರಾದಂಥ ಶ್ರೀ ಬಿ.ಜಿ. ಕುಂಬಾರ್ ಅವರು ಅದಾರ, ಹಾಗೆ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಸುರೇಶ್ ವಾಲಿ ಅವರು ಅದಾರ, ಹಾಗೆ ರಾಜ್ಯ ಉಪಾಧ್ಯಕ್ಷರಾದಂಥ ವಿನೋದ್ ಪಾಟೀಲ್ ಅವರು ಅದಾರ, ಹಾಗೆ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಕುಮಾರ ಡೊಂಗ್ರೆ ಅವರು ಅದಾರ, ಹಾಗೆ ಕಾರ್ಯದರ್ಶಿ ಆದಂಥ ಮಡಿವಾಳಪ್ಪ ಕಿತ್ತೂರು ಅವರು ಅದಾರ. ಇನ್ನೂ ಸಾಕಷ್ಟು ಸಹ ರೈತ ಮುಖಂಡರು ಇವತ್ತಿನ ಈ ಸಂದರ್ಭದೊಳಗೆ ಭಾಗವಹಿಸಿದಾರ. ಇಲ್ಲಿ ಬೆಳಗಾವಿ ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರ ಕಚೇರಿಗೆ ರೈತ ಮುಖಂಡರು ಎಲ್ಲರೂ ಆಗಮಿಸಿದೆವು. ಇಲ್ಲಿ ಬರುವಂಥ ವಿಚಾರ ಇಷ್ಟೇ. ಈಗಾಗಲೇ ತಾವೆಲ್ಲರೂ ರೈತರು ಗಮನಿಸಿರ್ಬೋದು, ಬೆಳಗಾವಿ ಜಿಲ್ಲೆಯಾದ್ಯಂತ ರೈತರಿಗೆ ಬಿತ್ತುವ ಸಂದರ್ಭದೊಳಗೆ ಎಲ್ಲ ರಸಗೊಬ್ಬರ ಅಂಗಡಿ ಮಾಲೀಕರು ಯೂರಿಯಾ ತಗೋಕೆ ಹೋಗ್ರಿ, ಅದಕ್ಕೊಂದು ಲಿಂಕ. ಯೂರಿಯಾದ ರೇಟ್ ನಿಜವಾದ ರೇಟ್ ಇರೋದು $266. ಆದ್ರೆ $266 ಯಾವುದೇ ರಸಗೊಬ್ಬರ ಅಂಗಡಿ ಮಾಲೀಕರು ಆ ರೈತರಿಗೆ ನೀಡ್ತಾ ಇಲ್ಲ. ಅದರ ವಿಚಾರವಾಗಿ ನಾವು ಸಾಕಷ್ಟು ರಸಗೊಬ್ಬರ ಅಂಗಡಿ ಮಾಲೀಕರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ರಸಗೊಬ್ಬರ ಅಂಗಡಿ ಮಾಲೀಕರು ನೂರಾರು ಕಾರಣಗಳನ್ನ ಹೇಳ್ತಾರೋ. ನಾವು ಕೇಳಿಕೊಳ್ಳೋದು ಇಷ್ಟೇ, ಏನು $266 ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಚೀಫ್ ಮುಖ್ಯ ಕಾರ್ಯದರ್ಶಿ ಅವರು ಆರ್ಡರ್ ಮಾಡಿದರು. ಆ ಆರ್ಡರ್ ತಕ್ಕಂತೆ ಎಲ್ಲ ರಸಗೊಬ್ಬರ ಅಂಗಡಿ ಮಾಲೀಕರು $266 ಮಾತ್ರ ನೀಡ್ರಿ, ಅದರ ಜೊತೆಗೆ ಲಿಂಕನ್ನು ನೀಡಬೇಡ್ರಿ. ಮತ್ತು ಮೇಲಾಗಿ DAP ಗೊಬ್ಬರ ಏನೈತಿ ಅದಕ್ಕೂ ಸಹ ಲಿಂಕನ್ನು ನೀಡಕ್ಕೆ ಹೋಗ್ಬೇಡ್ರಿ. ಬೇಕಾದ ರೈತರಿಗೆ ನೀವು ಕೊಡ್ರಿ, ನಮ್ಮದೇನು ಅಭ್ಯಂತರ ಇಲ್ಲ, ಬಟ್ ಎಲ್ಲ ರೈತರಿಗೂ ನೀವು ಇದನ್ನು ತೊಗೊಳ್ಳಲೇಬೇಕನ್ನುವಂಥ ಒತ್ತಡವನ್ನು ಹೇರಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಒತ್ತಡ ಹೇರಿದ್ದಾದ್ರೆ ಮುಂದಿನ ದಿನಮಾನದೊಳಗೆ ನಿಮ್ಮ ರಸಗೊಬ್ಬರ ಅಂಗಡಿಗಳನ್ನು ನಡೆಯುವಂಥ ಕಷ್ಟಕರ ದಿನಮಾನ ಬರ್ತಾವೆ. ಯಾಕಂತಂದ್ರೆ ನಾವು ರೈತರು ಎಲ್ಲರೂ ಸೇರಿ ಈಗಾಗಲೇ ಒಂದು ನಿರ್ಧಾರನ ಮಾಡಿಬಿಟ್ಟಿದ್ದೆವು. ನಾವೆಲ್ಲರೂ ಪ್ರತಿ ರೈತರು 2,000 3,000 ಸೇರಿಸಿ ಒಂದು FPOವನ್ನು ಮಾಡಿಕೊಂಡು ಅಲ್ಲಿ ಮುಖಾಂತರ ರೈತರಿಗೆ ರಸಗೊಬ್ಬರವನ್ನು ಸರಬರಾಜು ಮಾಡೋಣ ಅಂತೇಳಿ ಈಗಾಗಲೇ ನಾವು ಮಾತುಕತೆ ಸಹ ಮಾಡಿದೆವು. ನೂರಾರು ರೈತರನ್ನ ಸಂಪರ್ಕ ಮಾಡಿದೆವು. ದಯವಿಟ್ಟು ನಿಮ್ಮದು ಇರುವಂಥ ವ್ಯಾಪಾರನ್ನು ಹಾಳು ಮಾಡಿಕೊಂಡು ನೀವು ಬೀದಿಗೆ ಬರಕ್ಕೆ ಹೋಗ್ಬೇಡ್ರಿ, ರೈತರನ್ನು ಬೀದಿಗೆ ತರಕ್ಕೆ ಹೋಗ್ಬೇಡ್ರಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ.